ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ಚಾನೆಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಹಾಗೆ ನಿಮ್ಮ ಆತ್ಮೀಯರೊಂದಿಗೆ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀರಾ, ತುಂಬ ಗ್ರ್ಯಾಟಿಟ್ಯೂಡ್ ನನ್ನ ಕಡೆಯಿಂದ. ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ಹೇಳಬೇಕು ಅಂತಂದರೆ, ಯಾರಿಗೆಲ್ಲ ನಿಮ್ಮ ಪರ್ಸನ್ ಚೀಟ್ ಮಾಡ್ತಾ ಇದ್ದಾರೆ, ಥರ್ಡ್ ಪಾರ್ಟಿ ಎನರ್ಜೀಸ್ ಏನಾದರೂ ಇದೆಯಾ, ಥರ್ಡ್ ಪಾರ್ಟಿಯಿಂದ ಏನಾದರೂ ನಿಮ್ಮ ಇಬ್ಬರ ನಡುವೆ ಕಮ್ಯುನಿಕೇಷನ್ ಗ್ಯಾಪ್ ಅಂತಕ್ಕಂಥದ್ದು ಬರ್ತಿದೆಯಾ, ಅಥವಾ ನಿಮ್ಮ ಇಬ್ಬರ ನಡುವೆ ಇರ್ತಕ್ಕಂಥ ಒಂದು ಸಪರೇಷನ್ಗೆ ಏನು ಕಾರಣ, ಯಾರ್ದಾದ್ರೂ ಇನ್ಫ್ಲೂಯೆನ್ಸ್ ಅಂತಕ್ಕಂಥದ್ದು ಇದೆಯಾ. ಸೊ ಇದೆಲ್ಲವನ್ನು ಇವತ್ತಿನ ಒಂದು ಟ್ಯಾರೋ ರೀಡಿಂಗ್ ಮಾಡೋದ್ರ ಮುಖಾಂತರ ನಾವು ತಿಳ್ಕೊಳ್ಳೋಣ. ಓಕೆ, ಸೊ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಮೈಂಡನ್ನು ಕಂಪ್ಲೀಟಾಗಿ ಒಂದು ದೀರ್ಘ ಉಸಿರನ್ನು ತಗೋತಾ ನಿಮ್ಮ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಓಕೆ, ರಿಲ್ಯಾಕ್ಸ್ ಮಾಡ್ಕೋತಾ ಯಾರಿಗೋಸ್ಕರ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಾ ಆ ವ್ಯಕ್ತಿಯನ್ನು ಮನಸ್ಸಾರೆ ನೆನಪಿಸ್ಕೊಳ್ಳಿ. ಆ ವ್ಯಕ್ತಿಯ ಎನರ್ಜೀಸ್ ಯಾವ ಥರ ಇದೆ, ಥರ್ಡ್ ಪಾರ್ಟಿ ಎನರ್ಜೀಸ್ ಏನಾದರೂ ಇದೆಯಾ, ಅವರಿಂದ ಏನಾದರೂ ನಿಮಗೆ ತೊಂದರೆ ಅಂತಕ್ಕಂಥದ್ದು ಆಗ್ತಾ ಇದೆಯಾ ನೋಡೋಣ. ಆ ಒಂದು ವ್ಯಕ್ತಿಗೆ ಏನಾದರೂ ತೊಂದರೆ ಏನಾಗ್ತಾ ಇದೆ, ಆ ವ್ಯಕ್ತಿಯ ಒಂದು ಇನ್ಫ್ಲೂಯೆನ್ಸ್ ಯಾವ ರೀತಿ ಇದೆ ನೋಡೋಣ ಮೊದಲನೇದಾಗಿ. ಓಕೆ, ಥರ್ಡ್ ಪಾರ್ಟಿ ಎನರ್ಜೀಸ್ ಏನಾದರೂ ಇದೆಯಾ, ಥರ್ಡ್ ಪಾರ್ಟಿ ಎನರ್ಜೀಸ್. ಓಕೆ, ಹಾಗೆ ನಿಮ್ಮ ಒಂದು ಎನರ್ಜೀಸ್ ಯಾವ ಥರ ಇದೆ ಅನ್ನೋದನ್ನು ಸಹ ನಾವು ನೋಡೋಣ. ನಿಮ್ಮ ಒಂದು ಎನರ್ಜೀಸ್ ಯಾವ ರೀತಿ ಇದೆ, ನಿಮ್ಮ ಎನರ್ಜೀಸ್. ಓಕೆ, ಆಲ್ ರೈಟ್. ಸೊ ವೀಕ್ಷಕರೇ, ನಾನು ಹೇಳ್ದಂಗೆ ಕೆಲವೊಂದು ವಿಚಾರಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ನಾನು ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಮೊದಲನೇದಾಗಿ ಹೇಳೋದಾದರೆ, ನಿಮ್ಮ ವ್ಯಕ್ತಿಯ ಒಂದು ಎನರ್ಜೀಸನ್ನು ನಾನು ಚೆಕ್ ಮಾಡೋದಾದರೆ, ಸೊ ಇಲ್ಲಿ ನಿಮಗೆ ವ್ಯಕ್ತಿಯಲ್ಲಿ ಒಂದು ರೀತಿ ಹೇಳಬೇಕು ಅಂತಂದರೆ ಪಾಸಿಟಿವ್ ಎನರ್ಜೀಸ್ ಜಾಸ್ತಿನೇ ಇದೆ ನಿಮ್ಮ ಒಂದು ವ್ಯಕ್ತಿಯ ಒಂದು ಕಾರ್ಡ್ಸಲ್ಲಿ ಅಥವಾ ಅವರ ಒಂದು ಎನರ್ಜೀಸಲ್ಲಿ, ಹೌದಾ. ಸೊ ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ, ಅವರು ಒಳ್ಳೆ ಕನಸನ್ನು ಕಾಣ್ತಾ ಇದ್ದಾರೆ. ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಇರಬೇಕು ಅಂತ ಸಹ ಅವರಿಗೆ ಆಸೆ ಇದೆ, ಆದರೆ ಅವರು ಮನಸ್ಸು ಬಿಚ್ಚಿ ಮಾತಾಡ್ತಾ ಇಲ್ಲ. ಯಾಕೆ ಅಂತ ನೋಡೋದಾದ್ರೆ ಇಲ್ಲಿ ನೋಡ್ಬೋದು, ಫ್ಯಾಮಿಲಿ ಕಾರ್ಡ್ ಅಂದರೆ ಈ ಒಂದು ವ್ಯಕ್ತಿ ಫ್ಯಾಮಿಲಿಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಇವಾಗ ನೀವು ಬೇಕಾ, ಅವ್ರಿಗೆ ಫ್ಯಾಮಿಲಿ ಬೇಕಾ ಅಂತ ಕೇಳಿದ್ರೆ ಅವ್ರಿಗೆ ನನಗೆ ಫ್ಯಾಮಿಲಿನೇ ಬೇಕು, ಅದಕ್ಕೆ ನಾನು ಸ್ಯಾಕ್ರಿಫೈಸ್ ಮಾಡೋಕ್ಕೂ ರೆಡಿ ಇದ್ದೀನಿ ಅನ್ನುವಂತಹ ಒಂದು ಸನ್ನಿವೇಶವನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ. ಅಂದರೆ ಇವ್ರಿಗೆ ಎಷ್ಟೇ ಆಸೆ ಆಕಾಂಕ್ಷೆಗಳು, ನಿಮ್ಮ ಜೊತೆ ಬದುಕನ್ನು ಹಂಚ್ಕೋಬೇಕು, ಒಳ್ಳೆ ರೀತಿ ಬದುಕಬೇಕು ನಿಮ್ಮ ಜೊತೆ, ಏನೇ ಒಂದು ಕನಸನ್ನು ಕಟ್ಕೊಂಡಿದ್ರು ಅವರ ಫ್ಯಾಮಿಲಿ ಏನಾದರೂ ಒಪ್ಕೊಳ್ದೇ ಇದ್ದರೆ ಅಥವಾ ಫ್ಯಾಮಿಲಿ ಏನಾದರೂ ನಿಮ್ಮ ಎಗೇನ್ಸ್ಟಾಗಿ ಏನಾದರೂ ಮಾತಾಡಿದ್ರೆ ಅವರು ತಮ್ಮ ಫ್ಯಾಮಿಲಿಯನ್ನೇ ಚೂಸ್ ಮಾಡ್ತಾರೆ ವಿನಃ ನಿಮ್ಮ ಒಂದು ರಿಲೇಷನ್ಶಿಪ್ಗೆ ಅವರಷ್ಟು ಅಥವಾ ಅಷ್ಟಾಗಿ ವ್ಯಾಲ್ಯೂವನ್ನು ಕೊಡದೇ ಇರತಕ್ಕಂಥದ್ದು. ಹಾಗಂತ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಆಸೆ ಇಲ್ಲ, ಆಕಾಂಕ್ಷೆ ಇಲ್ಲ, ಕನಸಿಲ್ಲ ಅಂತಲ್ಲ, ಎಲ್ಲವೂ ಇದೆ. ಆದರೂ ಇವರು ಫ್ಯಾಮಿಲಿಗೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಸೊ ಹಾಗಾಗಿ ಈ ಒಂದು ಸಿಚುವೇಶನಲ್ಲಿ ನೀವೇನಾದರೂ ಇದ್ದರೆ ಮೊದಲನೇ ಕೆಲಸ ನೀವೇನು ಮಾಡಬೇಕು ಅಂತಂದರೆ ಅವರ ಫ್ಯಾಮಿಲಿಯನ್ನು ಒಪ್ಪಿಸುವುದೇ ನಿಮ್ಮ ಮೊದಲನೆಯ ಒಂದು ಪ್ರಯತ್ನವನ್ನು ನೀವು ಮಾಡಬೇಕು. ಓಕೆ, ಇದು ನಿಮ್ಮ ಇದು ಪರ್ಸನ್ ಕಡೆಯಿಂದ ಏನೇ ಹೇಳ್ತಾ ಇರ್ಬೋದು ಅವರು, ಇಲ್ಲ ನಾನು ನನ್ನ ಮನೆಯಲ್ಲಿ ತೋರಿಸಿದಂತಹ ಒಂದು ಮ್ಯಾಚನ್ನೇ ನಾನು ಕನ್ಸಿಡರ್ ಮಾಡ್ತೇನೆ, ಇಲ್ಲ ಅಂತಂದರೆ ನೀವು ಬಂದು ಮಾತಾಡಿದ್ರೂ ನಮ್ಮ ಕಡೆ ಒಪ್ಪೋದಿಲ್ಲ, ಹಾಗೆ ಏನಾದರೂ ಒಂದು ವಿಚಾರ ಅವರು ಹೇಳ್ತಾ ಇರಬಹುದು. ಆದರೆ ನೀವು ಒಂದು ಹೆಜ್ಜೆ ಮುಂದೆ ಹೋಗಿ ಅವರ ತಂದೆ ತಾಯಿ ಅಥವಾ ಅವರ ತಂದೆ ತಾಯಿಯ ಸ್ಥಾನದಲ್ಲಿ ಇರುವಂತಹ ಒಂದು ಹಿರಿಯ ವ್ಯಕ್ತಿಗಳು ಯಾರಿದ್ದಾರೆ ಅವ್ರಿಗೆ ನೀವು ಮಾತುಕತೆಯನ್ನು ಮಾಡಬೇಕಾಗತ್ತೆ. ಆ್ಯಂಡ್ ಎಷ್ಟೋ ಜನಕ್ಕೆ ಈ ಅನುಮಾನ ಇದೆ, ಅಪ್ಪಿತಪ್ಪಿ ನನ್ನ ಮೇಲೇನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಪ್ರಯೋಗ ಆಗಿದೆಯಾ,
ನಾನು ನನ್ನ ಪಾಡ್ಕಾಸ್ಟಲ್ಲೂ ಸುಮಾರು ಸಲ ಹೇಳಿದ್ದೀನಿ ಈ ಒಂದು ವಿಚಾರವಾಗಿ. ಬ್ಲ್ಯಾಕ್ ಮ್ಯಾಜಿಕ್ಕಿಂದ ತೊಂದರೆ ಆಗುತ್ತಾ ಅಥವಾ ರಿಲೇಷನ್ಶಿಪ್ ಸಂಬಂಧಗಳೇನಾದರೂ ಮುರಿಯುತ್ತಾ? ಕೆಲವೊಮ್ಮೆ ಏನಾಗುತ್ತೆ, ತಮ್ಮ ಫ್ಯಾಮಿಲಿಯವರೇ ನಿಮ್ಮ ಮೇಲೆ ಅಥವಾ ಅವರ ಮೇಲೆ ಪ್ರಯೋಗಗಳನ್ನ ಮಾಡಿಸ್ತಾ ಇರ್ತಾರೆ. ಯಾಕಂದರೆ ನೀವು ಹೇಳ್ದಂಗೆ ಕೇಳಲಿ, ಓಕೆ, ಅಥವಾ ನೀವು ನಿಮ್ಮ ಯಾರ ಪರ್ಸನನ್ನು ನೀವು ಪ್ರೀತಿ ಮಾಡ್ತಾ ಇದ್ದೀರಾ ಅವ್ರೇನಾದ್ರು ಒಪ್ಪಿಗೆ ಆಗದೆ ಇದ್ದರೆ ಅವ್ರನ್ನ ಬಿಟ್ಟು ಬರಲಿಕ್ಕೆ ಸಹ ಕೆಲವೊಮ್ಮೆ ಪ್ರಯೋಗಗಳಂತಕ್ಕಂಥದ್ದು ನಡೀತಾ ಇರುತ್ತೆ. ಸೊ ಈ ಒಂದು ವಿಚಾರವಾಗಿ ಕುರಿತಾಗಿ ನಾನು ನೋಡೋದಾದರೆ, ಇಲ್ಲಿ ಒಂದು ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಥವಾ ಇರ್ಬೋದು, ಅಥವಾ ನಿಮ್ಮ ಕ್ಲೋಸ್ ರಿಲೇಟಿವ್ಸ್ ಅಥವಾ ನಿಮ್ಮ ಒಂದು ಪೇರೆಂಟ್ಸೇ ಇರಬಹುದು, ಅಥವಾ ಅವರ ಒಂದು ಪೇರೆಂಟ್ಸೇ ಇರ್ಬೋದು, ನಿಮ್ಮ ಮೇಲೆ ಪ್ರಯೋಗ ಅಂತಕ್ಕಂಥದ್ದು ಮಾಡಿಸಿರ್ತಕ್ಕಂಥ ಎನರ್ಜೀಸ್, ಅಥವಾ ನೀವೇ ಬಿಟ್ಟು ಹೋಗಲಿ ಅಂತ. ಓಕೆ, ನೀವೇ ಇಂಟ್ರೆಸ್ಟ್ ಕಳ್ಕೊಳ್ಳಿ, ಅಥವಾ ನಿಮ್ಮ ಇಬ್ಬರ ನಡುವೆ ಸ್ವಲ್ಪ ಜಗಳ ಆಗಲಿ, ಅವಾಗಾದರೂ ಬಿಟ್ಟು ಹೋಗ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಕೆಲವೊಮ್ಮೆ ನೆಗೆಟಿವ್ ಎನರ್ಜೀಸ್ನ ನಿಮ್ಮ ಮೇಲೆ ಕಳಿಸ್ತಕ್ಕಂಥ ಸನ್ನಿವೇಶಗಳು ಸಹ ಇರುತ್ತೆ. ಬಹಳ ಎಚ್ಚರಿಕೆಯಿಂದ ಇರಬೇಕು ವೀಕ್ಷಕರೇ ನೀವು. ಆ್ಯಂಡ್ ಹಾಗೆ ಈ ಒಂದು ಸಿಂಪ್ಟಮ್ಸ್, ಈ ಒಂದು ಚಿಹ್ನೆ ಏನಾದರೂ ನಿಮ್ಮ ಜೀವನದಲ್ಲಿ ನಡೀತಾರೆ ಅಂದರೆ ಮಾನಸಿಕವಾಗಿ ತುಂಬಾ ಡಲ್ ಆಗಿರೋದು, ಅಥವಾ ಯಾವುದೇ ಒಂದು ಮೆಂಟಲ್ ಕನ್ಫ್ಯೂಷನ್ ನಾನು ನೋಡೋದಾದರೆ ಒಂದು ಕ್ಲಾರಿಟಿ ಸಿಗ್ತಾ ಇರಲ್ಲ, ಜೀವನದಲ್ಲಿ ಏನು ಮಾಡಬೇಕನ್ನೋ ಏಳ್ಗೆ ಸಿಗ್ತಿರಲ್ಲ, ತುಂಬ ಡಿಪ್ರೆಷನಲ್ಲಿರ್ತೀರ, ತುಂಬ ಲೋನ್ಲಿ ಆಗಿ ಇರೋದಕ್ಕೆ ಇಷ್ಟಪಡ್ತೀರಾ, ಈ ಥರ ಏನಾದರೂ ಸಿಂಪ್ಟಮ್ಸ್ ನಿಮ್ಮಲ್ಲಿ ನಡೀತಾ ಇದ್ದರೆ ದಯವಿಟ್ಟು ತಿಳ್ಕೊಳ್ಳಿ, ಈ ಒಂದು ಪ್ರಯೋಗ ಅಂತಕ್ಕಂಥದ್ದು, ಇಲ್ಲಿ ಎಫೆಕ್ಟ್ ಅಂತಕ್ಕಂಥದ್ದು ನಿಮ್ಗೆ ಆಗ್ತಿದೆ. ಆ್ಯಂಡ್ ಎಮೋಷ್ನಲ್ ಬ್ಲಾಕೇಜಸ್ ಸಿಕ್ಕಾಪಟ್ಟೆ ಇರುತ್ತೆ. ಕೆಲವ್ರಿಗೆ ಎಷ್ಟರ ಮಟ್ಟಿಗೆ ಇದು ಹೋಗಿರುತ್ತೆ ಅಂದರೆ ತಮ್ಮ ಜೀವನವನ್ನೇ ನಾನು ಎಂಡ್ ಮಾಡ್ಕೊಂಬಿಡೋಣಪ್ಪ ಅನ್ನೋವಷ್ಟು ನಿಮಗೆ ಬೇಸತ್ತು ಹೋಗ್ತಿರ್ತೀರ. ಸೊ ಆ ಥರ ಏನಾದರೂ ಸಿಂಪ್ಟಮ್ಸ್ ಏನಾದ್ರು ನಿಮಗೆ ಕಾಣಿಸ್ಕೊಂಡ್ರೆ ದಯವಿಟ್ಟು ಆ ನೆಗೆಟಿವ್ ಎನರ್ಜೀಸನ್ನು ರಿಮೂವ್ ಮಾಡಿಸಿ ಆದಷ್ಟು ಬೇಗ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಇಲ್ಲಿ ಹೇಳಬೇಕು ಅಂದರೆ ಒಂದು ಜಡ್ಜ್ಮೆಂಟ್ ಅಂದರೆ ಒಂದು ನಿರ್ಧಾರವನ್ನು ನೀವು ಕೈಗೊಳ್ತೀರಾ ಫ್ಯೂಚರಲ್ಲಿ ಈ ಒಂದು ವಿಚಾರವಾಗಿ, ಅಥವಾ ಇಲ್ಲೇನು ನಡೀತಾ ಇದೆ ಇಷ್ಟೊಂದೆಲ್ಲ ಆದ ನಂತರವೂ ನೀವು ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಇರಬೇಕಾ, ಅಥವಾ ನನ್ನ ಒಂದು ಏಳ್ಗೆಗೆ ನನ್ನ ಒಳಿತಿಗಾಗಿ ನಾನೇನಾದರೂ ಕಠಿಣ ನಿರ್ಧಾರವನ್ನು ಕೈಗೊಳ್ಬೇಕಾ ಅನ್ನೋದು ಇಲ್ಲಿ ನೀವು ಡಿಸೈಡನ್ನು ಮಾಡ್ತಿದ್ದೀರಾ. ಬಟ್ ಎಷ್ಟೋ ಜನಕ್ಕೆ ಈ ಎನರ್ಜೀಸ್ ಅಂತಕ್ಕಂಥದ್ದು ಇರುತ್ತೆ. ಸೊ ನಾನು ಹೇಳಿರ್ತಕ್ಕಂಥ ಚಿಹ್ನೆಗಳೇನಾದರೂ ನಿಮಗೆ ಮ್ಯಾಚ್ ಆಗ್ತಾ ಇದ್ರೆ ದಯವಿಟ್ಟು ಫಸ್ಟು ಅದನ್ನು ರಿಮೂವ್ ಮಾಡಿಸಿ. ಸೊ ಹಾಗೆ ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ ನಿಮಗಾಗಿ. ಓಕೆ, ಏನು ಮಾಡ್ಬೋದು ನೀವು ಮುಂದೆ? ಓಕೆ, ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಮೆಸೇಜ್ ಇದೆ? ಏಂಜಲ್ಸ್ ದಯವಿಟ್ಟು ನಮ್ಮ ವೀಕ್ಷಕರಿಗೆ ಯಾವ ಒಂದು ಸಲ್ಯೂಷನನ್ನು ನೀವು ಕೊಡ್ತೀರಾ? ಮೆಟಟ್ರಾನ್ ಏಂಜಲ್, ರಫೇಲ್ ಏಂಜಲ್, ಮೈಕಲ್ ಏಂಜಲ್, ಭೋಲೆ ಬಾಬಾ, ಪರಮಾತ್ಮ. ನಾಟ್ ದ ರೈಟ್ ಟೈಮ್ ಅಂತ ಹೇಳ್ತಿದ್ದಾರೆ. ಸೊ ನಾನು ಹೇಳ್ದಂಗೆ ಈ ಒಂದು ಪರಿಸ್ಥಿತಿಗೆ ನೀವು ಏನೇ ಆ್ಯಕ್ಷನ್ ತೊಗೋತೀನಿ ಅಂತ ಹೋದ್ರೂ ಅದು ನೆಗೆಟಿವ್ ಆಗೇ ಆಗುತ್ತೆ. ಯಾಕಂದರೆ ಆಲ್ರೆಡಿ ನೆಗೆಟಿವ್ ಎನರ್ಜಿ ಇದೆ. ಸದ್ಯಕ್ಕೇನು ಮಾಡಬೇಡಿ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ. ಹೆಲ್ಪ್ಫುಲ್ ಪೀಪಲ್ಸಿ, ನಾನು ಹೇಳಿದೆ ನೆಗೆಟಿವಿಟಿನ ರಿಮೂವ್ ಮಾಡಿಸೋಕೆ ನಿಮಗೆ ಕೆಲವರ ಒಂದು ಸಹಾಯ ಬೇಕಾಗುತ್ತೆ ಅಂತ. ಸೊ ದಯವಿಟ್ಟು ಯಾರಿಗೆಲ್ಲ ಸಹಾಯ ಬೇಕಾಗಿದೆ, ನಿಮಗೆ ಗೊತ್ತಿರೋರು ಅಥವಾ ಟ್ಯಾರೋ ರೀಡರ್, ತಾಂತ್ರಿಕ ಆಗಿರ್ಬೋದು, ಅವ್ರ ಹತ್ರ ಹೋಗಿ ನೆಗೆಟಿವಿಟಿನ ರಿಮೂವ್ ಮಾಡಿಸ್ತಕ್ಕಂಥದ್ದು ಮಾಡಿ. ಚೂಸ್ ಅ ನ್ಯೂ ಡೈರೆಕ್ಷನ್ ಅಂತ ಹೇಳ್ತಾ ಇದ್ದಾರೆ. ಸೊ ಏಂಜಲ್ಸ್ ಏನು ಹೇಳ್ತಿದ್ದಾರೆ ಅಂತಂದರೆ, ಈ ಒಂದು ಹಳೆಯ ಮಾರ್ಗದಲ್ಲಿ ಹೋಗೋದ್ರಿಂದ ನಿಮಗೆ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಒಂದು ಹೊಸ ದಾರಿಯನ್ನು ನೀವು ಚೂಸ್ ಮಾಡಬೇಕು. ಈ ಪ್ರೀತಿ ವಿಚಾರದಲ್ಲಿ ಅಥವಾ ಈ ನೆಗೆಟಿವ್ ವಿಚಾರದಲ್ಲಿ ಒಂದು ಹೊಸ ರೀತಿಯ ನೀವು ಒಂದು ದಾರಿಯನ್ನು ಚೂಸ್ ಮಾಡೋದ್ರಿಂದ ನಿಮಗೆ ಬಚಾವಾಗ್ತೀರಾ, ನಿಮಗೆ ಒಳಿತಾಗುತ್ತೆ ಅಂತ ಏಂಜಲ್ಸ್ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಓಕೆ, ಒಳ್ಳೆಯದಾಗಲಿ ವೀಕ್ಷಕರೇ. ಹಾಗೆ ವೀಕ್ಷಕರೇ, ನಾನು ಹೇಳಿದ್ದೆ ನೆಗೆಟಿವಿಟಿ ರಿಮೂವಲ್ ಅಥವಾ ನೆಗೆಟಿವಿಟಿಯಿಂದ ಪ್ರೊಟೆಕ್ಷನ್ ಬೇಕು ಅಂತಾನೆ ನಿಮಗೆ ಒಂದು ಶಕ್ತಿಶಾಲಿವಾದ ಒಂದು ಪ್ರೊಟೆಕ್ಷನ್ ಬ್ರೇಸ್ಲೆಟ್ ಬೇಕಾಗುತ್ತೆ. ಸೊ ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ನೀವು ನೋಡಬಹುದು.
ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ AAA ಕ್ವಾಲಿಟಿದಾಗಿರುತ್ತೆ. 100% ಒರಿಜಿನಲ್ ಕ್ರಿಸ್ಟಲ್ಸಿಂದ ಮಾಡಲಾಗಿರುತ್ತೆ. ಇದರಿಂದ ಏನಪ್ಪ, ಯಾಕೆ ನಾನು ಇಷ್ಟೊಂದು ಕ್ರಿಸ್ಟಲ್ಸನ್ನು ಇಲ್ಲಿ ಹಾಕಿದ್ದೀನಿ ಅಂತಲೇ ನೀವು ಗಮನಿಸ್ಬೋದು. ಇದು ಎಲ್ಲ ಕ್ರಿಸ್ಟಲ್ಸು ನೆಗೆಟಿವಿಟಿನ ಅಬ್ಸರ್ವ್ ಮಾಡ್ಕೊಳ್ತಕ್ಕಂಥ ಕ್ರಿಸ್ಟಲ್ಸು. ಮೊದಲನೇದಾಗಿ ಸ್ಮೋಕಿ ಕ್ವಾರ್ಟ್ಸ್. ಈ ಒಂದು ಸ್ಮೋಕಿ ಕ್ವಾರ್ಟ್ಸ್ ನಂಬರ್ 1 ನೆಗೆಟಿವಿಟಿ ಅಬ್ಸಾರ್ಬರ್ ಅಂತಲೇ ಹೇಳ್ಬೋದು. ಸೊ ಯಾವುದೇ ಕೆಟ್ಟ ಶಕ್ತಿ ಇರ್ಬೋದು ಅಥವಾ ದೋಷಗಳು ನಿಮ್ಮ ದೇಹದಲ್ಲಿ ಏನಾದ್ರು ಇದ್ದರೆ ಇದು ಇಮಿಡಿಯೇಟಾಗಿ ಈ ಒಂದು ಬ್ರೇಸ್ಲೆಟನ್ನು ಧರಿಸೋದ್ರಿಂದ ಅದು ಅಬ್ಸಾರ್ವ್ ಆಗುತ್ತೆ. ಹಾಗೆ ಹಾಕಿಕ್ ಸುಲೇಮನಿ ಬ್ರೇಸ್ಲೆಟ್, ಬ್ಲ್ಯಾಕ್ ಟರ್ಮಲಿನ್, ಹೆಮಟೈಟ್ ಆಗಿರ್ಬೋದು, ಇದೆಲ್ಲವೂ ಒಂದು ರೀತಿ ದೃಷ್ಟಿಯಿಂದ ಬಚಾವ್ ಮಾಡುವಂಥ ಒಂದು ಶಕ್ತಿಯುತವಾದ ಒಂದು ಕ್ರಿಸ್ಟಲ್ಸ್ ಅಂತ ಹೇಳ್ಬೋದು. ಹಾಗೆ ಟೈಗರ್ ಐ ಎಮೆಥಿಸ್ಟ್ ಅಂತಾನು ನಾನು ಕೊಟ್ಟಿದ್ದೀನಿ. ಸೊ ಎಮೆಥಿಸ್ಟ್ ಸಹ ನಿಮಗೆ ಥರ್ಡ್ ಐ ಚಕ್ರ ಪ್ರೊಟೆಕ್ಷನ್ ಆಗಿರ್ಬೋದು, ಅಥವಾ ಈ ಒಂದು ದೃಷ್ಟಿ, ಟೈಗರ್ ಐ ಅಂತ ಕೂಡಲೇ ಅದು ಮೇಯ್ನಾಗಿ ನಿಮ್ಮ ದೃಷ್ಟಿ ದೋಷಗಳು ನಿವಾರಣೆ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಯಾವ ಥರ ಪವರ್ಫುಲ್ ಈ ಒಂದು ಬ್ರೇಸ್ಲೆಟ್ ಅಂದರೆ, ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ನೆಗೆಟಿವಿಟಿ ನಾನು ಅಬ್ಸರ್ವ್ ಮಾಡುತ್ತೆ, ಹೊರಗಡೆಯಿಂದ ಬರೋವಂಥ ಎನರ್ಜೀಸಿಂದನೂ ಪ್ರೊಟೆಕ್ಟ್ ಮಾಡುತ್ತೆ, ಹಾಗೆ ನಿಮ್ಮನ್ನು ಹೀಲ್ ಸಹ ಮಾಡುತ್ತೆ. ಸೊ ಅಷ್ಟು ಶಕ್ತಿಯುತವಾದ ಒಂದು ಕ್ರಿಸ್ಟಲ್ಸಿಂದ ಮಾಡಲಾಗಿದೆ ಈ ಒಂದು ಪ್ರೊಟೆಕ್ಷನ್ ಬ್ರೇಸ್ಲೆಟ್, ನೀವು ನೋಡಬಹುದು. ಆ್ಯಂಡ್ 100% ಒರಿಜಿನಲ್ ಇರುತ್ತೆ ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್. ಸೊ ನಿಮಗೇನಾದರೂ ನೆಗೆಟಿವಿಟಿ, ದೃಷ್ಟಿದೋಷಗಳಿಂದ ನಿಮ್ಮನ್ನು ನೀವು ಬಚಾವ್ ಮಾಡ್ಕೋಬೇಕು ಅಂತಂದರೆ ಈ ಒಂದು ಕ್ರಿಸ್ಟಲ್ನ ನೀವು ಬೈ ಮಾಡ್ಬೋದಾಗಿದೆ. ಇದನ್ನು ಹೇಗೆ ತೊಗೋಬೋದು, ಇದರ ಒಂದು ಪ್ರೈಸ್ ಎಷ್ಟು ಡೇಸಲ್ಲಿ ನಿಮಗೆ ಇದನ್ನು ಡೆಲಿವರಿ ಮಾಡ್ಬೋದು, ಎಲ್ಲವನ್ನು ಮಾಹಿತಿ ಕೊಟ್ಟಿರ್ತಕ್ಕಂಥ ವಾಟ್ಸಪ್ ನಂಬರ್ಗೆ ನೀವು ಮಾಡಿ ತಿಳ್ಕೊಬೋದಾಗಿದೆ. ಓಕೆ, ಒಳ್ಳೆಯದಾಗಲಿ ಎಲ್ಲರಿಗೂ. ಸರ್ವೇ ಜನ ಸುಖಿನೋ ಭವಂತು. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಇಂಟ್ರೆಸ್ಟಿಂಗ್ ಆದ ಟಾಪಿಕ್ ಒಂದಿಗೆ ನಿಮ್ಮನ್ನೆಲ್ಲರಿಗೂ ನಾನು ಭೇಟಿ ಮಾಡ್ತೇನೆ ವೀಕ್ಷಕರೇ. ಹರೇ ಕೃಷ್ಣ ಎವ್ರಿವನ್.